ಎಲ್ರಿಗೂ ನಮಸ್ಕಾರ. ಕೆಆರ್ಎಸ್ ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಹೆಸರು ನೀವು ಕೇಳಿರ್ಬೋದು. ಇವತ್ತಿನ ಕಾಲದಲ್ಲಿ ರಾಜಕೀಯ ಅಂದ್ರೆ ಬರೀ ಹಣ ಮತ್ತೆ ಪವರ್ ಅಂತ ಎಲ್ರೂ ಅನ್ಕೊಂಡಿದ್ದಾರೆ. ಆದ್ರೆ ಇವರು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆ ಸ್ಯಾಲರಿ ತಗೊಳ್ತಾ ಇದ್ದವರು ಎಲ್ಲವನ್ನ ಬಿಟ್ಟು ನಮ್ಮ ನಾಡಿಗಾಗಿ ವಾಪಸ್ ಬಂದಿದ್ದಾರೆ. ಇವರ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕವನ್ನ ಒಂದು ಲಂಚ ಮುಕ್ತ ರಾಜ್ಯವನ್ನಾಗಿ ಮಾಡೋದು ಮತ್ತೆ ಸಿಸ್ಟಮ್ ಅನ್ನ ಕ್ಲೀನ್ ಮಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋ ನೋಡದ ಕನ್ನಡಿಗನೇ ಇಲ್ಲ ಅನ್ಸುತ್ತೆ, ಅಷ್ಟು ಫೇಮಸ್ ಇವರು ಕೇವಲ ಮಾತು ಹೇಳ್ತಾ ಕೂರೋದಿಲ್ಲ, ಫೀಲ್ಡ್ ಗೆ ಇಳಿದು ಕೆಲಸ ಮಾಡೋ ರಿಯಲ್ ಹೀರೋ ಅಂತಾನೆ ಹೇಳ್ಬೋದು. ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷ ಕಟ್ಟಿ ಇವತ್ತು ಪ್ರಾದೇಶಿಕ ರಾಜಕಾರಣಕ್ಕೆ ಹೊಸ ಟಚ್ ಕೊಟ್ಟಿದ್ದಾರೆ. ಇವರು ಎಂಇ ಪದವೀಧರರಾಗಿದ್ದು ಜ್ಞಾನದ ಜೊತೆಗೆ ಸಮಾಜ ಬದಲಿಸೋ ಛಲ ಇಟ್ಕೊಂಡಿರೋದು ನಿಜಕ್ಕೂ ನಮ್ಗೆಲ್ಲ ದೊಡ್ಡ ಇನ್ಸ್ಪಿರೇಷನ್. ಲಂಚ ಅನ್ನೋದು ನಮ್ಮ ಸಮಾಜಕ್ಕೆ ಅಂಟಿದ ದೊಡ್ಡ ಕ್ಯಾನ್ಸರ್ ಅಂತ ಇವರು ಯಾವತ್ತೂ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇವರು ಯಾವುದೇ ಭಯ ಇಲ್ಲದೆ ದೊಡ್ಡ ದೊಡ್ಡ ಲೀಡರ್ಸ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಬನ್ನಿ ಇವತ್ತು ಇವರ ಹೋರಾಟದ ಕಂಪ್ಲೀಟ್ ಜರ್ನಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಇವರ ಜರ್ನಿ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗಿದ್ದು ಈ ಲಂಚ ಮುಕ್ತ ಕರ್ನಾಟಕ ಅನ್ನೋ ಒಂದು ಸಂಘಟನೆಯಿಂದ. ಸರ್ಕಾರಿ ಕಚೇರಿಗಳಲ್ಲಿ ಒಂದು ಫೈಲ್ ಮುಂದಕ್ಕೆ ಹೋಗ್ಬೇಕಾದ್ರೆ ಟೇಬಲ್ ಕೆಳಗೆ ದುಡ್ಡು ಕೊಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಇದನ್ನ ಕ್ವಶನ್ ಮಾಡೋ ಧೈರ್ಯ ಯಾರಿಗಿತ್ತು ಹೇಳಿ? ರವಿಕೃಷ್ಣ ರೆಡ್ಡಿ ಅವರು ಅದನ್ನೇ ಅಸ್ತ್ರ ಮಾಡಿಕೊಂಡು ಫೀಲ್ಡ್ಗೆ ಇಳಿದ್ರು. ಇವತ್ತು ಸಾವಿರಾರು ಜನಕ್ಕೆ ಇವರ ಕಡೆಯಿಂದ ಫ್ರೀಯಾಗಿ ಕೆಲಸಗಳಾಗಿವೆ ಅಂದ್ರೆ ಅದು ಅವರ ಪವರ್ಫುಲ್ ಹೋರಾಟ. ಎಷ್ಟೋ ಬಡವರು ಕಣ್ಣೀರು ಹಾಕ್ತಾ ಇವರ ಹತ್ರ ಬಂದ್ರೆ ಅವರಿಗೆ ಒಂದು ಸಮಾಧಾನದ ಮಾತು ಹೇಳಿ ಕೆಲಸ ಮಾಡಿಸ್ತಾರೆ. ಈ ವೇದಿಕೆಯ ಮೂಲಕ ಇಡೀ ಸಿಸ್ಟಮ್ ನ ಶೇಕ್ ಮಾಡಿರೋದು ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಇವರ ಹೆಸರು ಕೇಳಿದ್ರೆ ಒಂದ್ ಸೆಕೆಂಡ್ ಮೈ ನಡುಗುತ್ತೆ ಅಂದ್ರೆ ಸುಳ್ಳಲ್ಲ. ಲಂಚ ತಗೋಬಾರ್ದು ಅನ್ನೋದು ರೂಲ್ಸ್ ಆದ್ರೂ ಅದನ್ನ ಫಾಲೋ ಮಾಡಿಸೋಕೆ ಇವರು ಪಡೋ ಕಷ್ಟ ಅಷ್ಟಿಷ್ಟಲ್ಲ. ಜನರ ಟ್ಯಾಕ್ಸ್ ಮನಿ ವೇಸ್ಟ್ ಆಗ್ಬಾರ್ದು ಅನ್ನೋದು ಇವರ ಮೇನ್ ಇಂಟೆನ್ಷನ್ ಅಂದ್ರೆ ತಪ್ಪಾಗೋದಿಲ್ಲ. ಇವರ ಈ ಹೋರಾಟ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ಇವತ್ತು ರೀಚ್ ಆಗಿದೆ. ಭ್ರಷ್ಟಾಚಾರ ಅನ್ನೋದು ಸಮಾಜಕ್ಕೆ ಅಂಟಿದ ಶಾಪ ಅಂತ ಇವರು ಪ್ರತಿಯೊಂದು ಮೀಟಿಂಗ್ ನಲ್ಲೂ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅದಕ್ಕೆ ಇವರೇ ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಮ್ಗೆಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಭಯ ಇರುತ್ತೆ, ಆದ್ರೆ ಇವರು ಮಾತ್ರ ಅಲ್ಲಿಗೆ ಒಂಥರ ಧೈರ್ಯವಾಗಿ ಹೋಗ್ತಾರೆ. ಕುಣಿಗಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಎಣ್ಣೆ ಹೊಡೆಯುವಾಗ ಇವರು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಆ ವಿಡಿಯೋ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಪೊಲೀಸರು ಅಂದ್ರೆ ಜನಸೇವಕರು ಅನ್ನೋದನ್ನ ಇವರು ಪ್ರತಿಯೊಂದು ವಿಡಿಯೋದಲ್ಲೂ ನೆನಪು ಮಾಡ್ತಾ ಇರ್ತಾರೆ. ಎಷ್ಟೋ ಸಾರಿ ಇವರ ಮೇಲೆ ಲಾಠಿ ಚಾರ್ಜ್ ಆದ್ರೂ ಕೂಡ ಇವರು ಮಾತ್ರ ತಮ್ಮ ಸ್ಟೈಲ್ ನಲ್ಲಿ ಫೈಟ್ ಬಿಟ್ಟೇ ಇಲ್ಲ. ಲಾ ಅಂಡ್ ಆರ್ಡರ್ ಹೆಸರಲ್ಲಿ ಕಾಮನ್ ಮ್ಯಾನ್ ಗೆ ಟಾರ್ಚರ್ ಕೊಡೋ ಅಧಿಕಾರಿಗಳನ್ನ ಇವರು ಬೆಂಡೆತ್ತಾರೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ ಪಬ್ಲಿಕ್ ಗೆ ಸಹಾಯ ಮಾಡಬೇಕು ಅನ್ನೋದು ಇವರ ಮೇನ್ ಡಿಮ್ಯಾಂಡ್ ಆಗಿರುತ್ತೆ. ಪೊಲೀಸರಿಗೆ ಸಂವಿಧಾನದ ಆರ್ಟಿಕಲ್ಸ್ ಗಳನ್ನ ನೆನಪು ಮಾಡಿಕೊಡೋ ಇವರ ಲೆವೆಲ್ ನೋಡಿದ್ರೆ ನಮಗೆ ಒಂದ್ ರೀತಿ ಶಾಕ್ ಆಗುತ್ತೆ. ಇವರ ಇಂಟೆನ್ಷನ್ ತುಂಬಾ ಕ್ಲಿಯರ್ ಆಗಿದೆ. ಅದೇನಂದ್ರೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ. ಪೊಲೀಸ್ ಇಲಾಖೆಯಲ್ಲಿರೋ ಲೂಪ್ ಹೋಲ್ಸ್ ಗಳನ್ನ ಇವರು ತುಂಬಾ ನೀಟ್ ಆಗಿ ಎಕ್ಸ್ಪೋಸ್ ಮಾಡೋದು ನಾವು ನೋಡಿದೀವಿ. ಇವತ್ತು ಎಷ್ಟೋ ಜನ ಯುವಕರು ಇವರನ್ನ ನೋಡಿ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡೋಕೆ ಧೈರ್ಯ ಮಾಡ್ತಿದ್ದಾರೆ. ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇವರು ಸ್ಟ್ರಾಂಗ್ ವಾರ್ನಿಂಗ್ ಆಗಿ ನಿಂತಿದ್ದಾರೆ. ಸಮಾಜದಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ಒಂದು ಪವಿತ್ರವಾದ ಕೆಲಸ, ಅದನ್ನ ಅವರು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಇವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸ್ನೇಹಿತರೆ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಇಲ್ಲದೆ ಕೆಲಸ ಆಗಲ್ಲ ಅನ್ನೋ ಮಾತನ್ನ ಇವರು ಇವತ್ತು ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ. ತಹಶೀಲ್ದಾರ್ ಆಫೀಸ್ ಇರ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇರ್ಲಿ, ಇವರು ಹೋದ್ರೆ ಅಲ್ಲಿರೋ ಸೀನ್ ಚೇಂಜ್ ಆಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಒಂದು ಟೈಮ್ ಇರುತ್ತೆ, ಅದನ್ನ ಸರಿಯಾಗಿ ಫಾಲೋ ಮಾಡಿ ಅಂತ ಇವರು ಅಧಿಕಾರಿಗಳಿಗೆ ಹೇಳ್ತಾರೆ. ಸಕಾಲ ಯೋಜನೆ ಬಗ್ಗೆ ಇವರು ಮಾಡಿರೋ ಅವೇರ್ನೆಸ್ ಅಷ್ಟಿಷ್ಟಲ್ಲ, ಅದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತಾ ಇದೆ. ಇವರು ಕೊಡೋ ಕಂಪ್ಲೇಂಟ್ ಗಳಿಂದ ಇವತ್ತು ಎಷ್ಟೋ ಜನ ಭ್ರಷ್ಟ ಅಧಿಕಾರಿಗಳು IAS ಆಫೀಸರ್ ಇಂದ ಹಿಡಿದು PON ವರೆಗೂ ಯಾರು ತಪ್ಪು ಮಾಡಿದ್ರು ಇವರು ಮಾತ್ರ ಬಿಡೋದೇ ಇಲ್ಲ. ಇವರ ಕ್ಯಾಮೆರಾ ಕಣ್ಣು ಸದಾ ಭ್ರಷ್ಟಾಚಾರದ ಮೇಲೆಯೇ ಇರುತ್ತೆ ಅನ್ನೋದು ಅಧಿಕಾರಿಗಳಿಗೆ ಇವತ್ತು ದೊಡ್ಡ ತಲೆನೋವು. ಇವತ್ತು ನಾವು ಯಾವ್ದಾದ್ರು ಗವರ್ಮೆಂಟ್ ಆಫೀಸ್ಗೆ ಹೋಗಿ ಇವರ ಹೆಸರನ್ನ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು, ನಮ್ಗೆ ಧೈರ್ಯ ಬರುತ್ತೆ. ಬಡವರ ಹಕ್ಕುಗಳನ್ನ ಕಿತ್ಕೊಳ್ಳೋ ಅಧಿಕಾರಿಗಳಿಗೆ ಇವರು ಸಂವಿಧಾನದ ಪಾಠವನ್ನ ತುಂಬಾ ಸಾಫ್ಟ್ ಆಗಿ ಕಲಿಸ್ತಾರೆ. ಪಾರದರ್ಶಕತೆ ಅನ್ನೋದು ಸರ್ಕಾರಿ ಇಲಾಖೆಗಳಲ್ಲಿ ಕಳೆದು ಹೋಗಿದೆ, ಅದನ್ನ ವಾಪಸ್ ತರೋದೇ ನನ್ನ ಲೈಫ್ ಗೋಲ್ ಅಂತಾರೆ.
ಇವರ ಹೋರಾಟ ಬರೀ ವಿಡಿಯೋ ಮಾಡಕ್ಕೆ ಅಲ್ಲ, ಸಮಾಜದಲ್ಲಿ ಪಾಸಿಟಿವ್ ಚೇಂಜ್ ತರ್ತಾ ಇದೆ. ಪ್ರತಿಯೊಬ್ಬ ಪ್ರಜೆಯು ಈ ಸಿಸ್ಟಮ್ ನ ಓನರ್ ಅನ್ನೋ ಮಾತನ್ನ ಇವರು ಎಲ್ಲರ ಮನಸ್ಸಲ್ಲಿ ತುಂಬಾ ಗಟ್ಟಿಯಾಗಿ ನಾಟುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.